ಇನ್ನು ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲಗಳನ್ನ ಹೈಕಮಾಂಡ್ ಶೀಘ್ರದಲ್ಲೇ ಬಗೆಹರಿಸುತ್ತೆ ಅನ್ನುವಂತಹ ಮಾತನ್ನ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸ್ಥಾನದ ಗೊಂದಲಗಳನ್ನ ಬಗೆಹರಿಸುತ್ತಾರೆ ಅಂತ ಹೇಳಿದ್ದಾರೆ. ಕಂದಾಯ ಖಾತೆ ಕೇಳಿದ್ರು ಕೂಡ ಬೆಂಗಳೂರು ಅಭಿವೃದ್ಧಿಯನ್ನ ಕೊಟ್ಟಿದ್ದಾರೆ. ನಾನು ಬೆಂಗಳೂರು ಅಭಿವೃದ್ಧಿಗೆ 100% ಕೆಲಸ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರೆ ಕೆಲಸ ಆಗುತ್ತೆ ಅನ್ನೋ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸಚಿವ ಸ್ಥಾನದ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಈ ಕಂದಾಯ ಇಲಾಖೆಯನ್ನು ನಡೆಸಿದಂತೆ ಈಗಲೂ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತೀರಾ? ನೋಡಿ, ಆಡಳಿತ ವ್ಯವಸ್ಥೆಯನ್ನು ನೀವು ಬಿಗಿ ಮಾಡಲಿಲ್ಲ ಅಂದರೆ ಏನೂ ಕೆಲಸ ಆಗೋದಿಲ್ಲ. ಮತ್ತು ಬೆಂಗಳೂರಿನಲ್ಲಿ ನಾನು ಯಾರನ್ನೂ ದೂಷಣೆ ಮಾಡೋದಿಲ್ಲ, ಆದರೆ ಭಾಳ ವರ್ಷಗಳಿಂದ ಆಡಳಿತ ವ್ಯವಸ್ಥೆ ಭಾಳ ಕುಸಿತ ಆಗಿದೆ. ಇದು ಕೂಡ ಸತ್ಯ. ನಾನು ಸತ್ಯ ಹೇಳಿದ್ರೆ ಕೆಲವು ಬಾರಿ ಕೆಲವ್ರಿಗೆ ಕಹಿ ಆಗುತ್ತೆ, ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಅಂತೂ ಕುಸಿದಿದೆ. ಅದು ಬಿಗಿ ಮಾಡಲೇಬೇಕಾಗತ್ತೆ. ನೀವು ಆಡಳಿತ ವ್ಯವಸ್ಥೆಯನ್ನು ಬಿಗಿ ಮಾಡದೆ ಏನೂ ಜನಗಳಿಗೆ ಪರಿಹಾರ ಕೊಡ್ಲಿಕ್ಕಾಗಲ್ಲ, ಸೌಕರ್ಯ ಮಾಡಲಿಕ್ಕಾಗಲ್ಲ. ನಮ್ಮ ಮಾತು ಕೇವಲ ಮಾತಾಗಿ ಉಳಿತದೆ. ಮಾತು ಕೃತಿಯಲ್ಲಿ ಬರಬೇಕು ಅಂದರೆ ಅದು ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಅದನ್ನು ಜನಗಳಿಗೆ ಡೆಲಿವರಿ ಮಾಡುತ್ತೆ, ಅದ್ರ ಮೇಲೆ ಆಡಳಿತ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಬಿಗಿ ಮಾಡದೆ ನಾವು ಯಾವ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಆಡಳಿತ ವ್ಯವಸ್ಥೆ ಜನ ಮಾತಾಡ್ತಾ ಇನ್ನು 2 ವರ್ಷ ಕಂದಾಯ ಇಲಾಖೆ ಕೊಟ್ಬಿಟ್ಟಿದ್ರೆ ಎಲ್ಲ ಡಿಜಿಟಲೀಕರಣ ಆಗಿರ್ಬೋದು, ಎಲ್ಲ ವಾಶೌಟ್ ಮಾಡಿಬಿಡೋದು ಅಂತ ಹೇಳ್ತಾ ಇದ್ರು. ನೋಡಿ, ನನಗೆ ಮಂತ್ರಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಮಂತ್ರಿ ಮಾಡಿದರೆ ನನಗೆ ಕಂದಾಯ ಇಲಾಖೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡಿದ್ದೆ. ಯಾತಕ್ಕಾಗಿ ಅಂದರೆ ನನಗೇನು ಅದರಲ್ಲಿ ಪ್ರತಿಷ್ಠೆನೂ ಇಲ್ಲ ಅಥವಾ ನಂದು ವೈಯಕ್ತಿಕ ಆಸೆನೂ ಇಲ್ಲ. ಏನೋ ಒಂದಷ್ಟು ಕೆಲಸ 40-50 ವರ್ಷದಿಂದ ಆಗದೇ ಇದ್ದಂಥ ಕೆಲಸಗಳನ್ನು ಗುರುತಿಸಿ ದಿನನಿತ್ಯ ಜನಗಳು ಯಾವ ಕಾರಣಕ್ಕೆ ಕಚೇರಿಗಳಿಗೆ ಅಲಿತಾ ಇದ್ರು ಅಂಥ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಮಾಡೋಕ್ಕೇ ಆಗಲ್ಲ ಅಂತ ಎತ್ತಿ ಸೈಡ್ಗೆ ಹಾಕಿದ್ರು ಅಂಥವನ್ನ ನಾವು ಜನ ನಮಗೆ ಅರ್ಜಿ ಕೊಡೋದು ಬೇಕಾಗಿಲ್ಲ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ದಶಕಗಳಿಂದ ಆಗದೇ ಇದ್ದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇವೆ. ಅದು ಎಲ್ಲ ಚಾಲನೆನೂ ಮಾಡಿದ್ದೇವೆ. ಬಹಳ ಆಳವಾಗಿ ಹೋಗಿ ಕಾನೂನು ಅರ್ಥ ಮಾಡಿಕೊಂಡು ಸಮಸ್ಯೆ ಅರ್ಥ ಮಾಡಿಕೊಂಡು ಪರಿಹಾರ ರೂಪಿಸೋದು ಇದೆಯಲ್ಲ, ಸಲೀಸಾಗಿ ಆಗೋ ಕೆಲಸ ಅಲ್ಲ. ಪರಿಹಾರ ರೂಪಿಸಿ ಜನಗಳಿಗೆ ಪರಿಹಾರ ಕೊಡ್ತಾನೂ ಇದ್ದೀವಿ. ಮಂತ್ರಿ ಮಾಡಿದ್ರೆ ಮತ್ತೆ ಅದನ್ನು ಕೊಡಿ, ಆ ಕೆಲಸ ಕಂಪ್ಲೀಟ್ ಮಾಡ್ತೇನೆ. ಆವಾಗ ಕಂಪ್ಲೀಟ್ ಮಾಡೋದು ಏನಕ್ಕೆ? ನನಗಲ್ಲ, ಜನಗಳಿಗೆ ಒಂದಷ್ಟು ನಾವು ಇನ್ನಷ್ಟು ಜನಗಳಿಗೆ ಸಹಾಯ ಮಾಡೋಕ್ಕಾಗತ್ತೆ. 10 ವರ್ಷದಿಂದ ಆಗದೇ ಇದ್ದಂಥ ಕೆಲಸಗಳನ್ನ ಪೂರ್ಣ ಮಾಡಿಬಿಟ್ರೆ ಜನ ನೆಮ್ಮದಿಯಿಂದ ಬದುಕ್ತಾರೆ. ಆ ಭೂ ಗ್ಯಾರಂಟಿ ಅಂತ ನಾವು ಹೇಳಿದ್ದೇವೆ, ಅದನ್ನು ಮ್ಯಾಕ್ಸಿಮಮ್ ಒಂದು 70-80% ಜನಗಳಿಗಾದರೂ ನಾವು ಮಾಡಿಕೊಟ್ಬಿಟ್ರೆ ಅವರ ಬದುಕಿಗೆ ಒಂದು ನೆಮ್ಮದಿ ಬರುತ್ತೆ ಅಂತ ಮನವಿ ಮಾಡಿದ್ದೆ. ರಾಮಲಿಂಗಾರೆಡ್ಡಿ ಅವ್ರದ್ದು ಗೊಂದಲ ಮುಂದುವರೆದಿದೆ. ರಾತ್ರಿ ಸಿಎಂ ಮೀಟ್ ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು ಆ ವಿಷಯ ಅವರ ಗಮನದಲ್ಲಿದೆ. ಅವರು ಅದನ್ನು ಪರಿಹರಿಸಲಿಕ್ಕೆ ಏನೆಲ್ಲ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಪರಿಹರಿಸ್ತಾರೆ ಅಂತ ಪಕ್ಷದ ವರಿಷ್ಠರ ಮೇಲೆ ನಮಗೆ ನಂಬಿಕೆ ಇದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.